ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ಉಡುಪಿ, ಮಲ್ಪೆ, ಮಣಿಪಾಲ್ನಲ್ಲೂ ಕೂಡ ನೀರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆಯಂತೆ. ಮುಂದಿನ ದಿನಗಳಲ್ಲಿ ನೀರಿನ ಕೊರತೆಯ ಆತಂಕ ಶುರುವಾಗ್ಬಿಟ್ಟಿದೆ. ಸ್ವರ್ಣ ನದಿಯಲ್ಲಿ ಪ್ರತಿ ವರ್ಷಕ್ಕಿಂತ ನೀರಿನ ಮಟ್ಟ ಕಡಿಮೆ ಆಗ್ಬಿಟ್ಟಿದೆಯಂತೆ. ಸ್ವರ್ಣ ನದಿಯ ನೀರು ವ್ಯರ್ಥವಾಗದಂತೆ ಉಳಿಸೋದಕ್ಕೆ ಮನವಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದ್ದು ಸಹಜವಾಗಿ ನೀರಿನ ಅಭಾವದ ಆತಂಕ ಶುರುವಾಗ್ತಾ ಇದೆ. ಅದು ಕೂಡ ಮಲ್ಪೆ, ಮಣಿಪಾಲ್ ಭಾಗದಲ್ಲೆಲ್ಲ ಜನ ಆತಂಕದಲ್ಲಿದ್ದಾರಂತೆ. ನೀರಿನ ಅಭಾವ ಉಂಟಾದ್ರೆ ಏನ್ ಮಾಡೋದು ಅಂತ. ಕಾರಣ ಸ್ವರ್ಣ ನದಿಯಲ್ಲಿ ನೀರಿನ ಮಟ್ಟ ಕುಸಿತ ಆಗಿರೋದು ಇಷ್ಟೆಲ್ಲ ಆತಂಕಕ್ಕೆ ಕಾರಣ ಆಗಿದೆ. 36 ಡಿಗ್ರಿ ಇವತ್ತು ಕಾಣಿಸ್ತಾ ಇದ್ದ ಉಂಟು. ಬಿಸಿಲಿನ ಎಂತ ಹೇಳ್ತಾರೆ, ಸೆಕೆ ಜಾಸ್ತಿ ಆಗಿದೆ, ತಾಪಮಾನ ಜಾಸ್ತಿ ಆಗಿದೆ. ನೀರು ಇಲ್ಲಿ ಕುಡಿಯೋ ನೀರು ನಮ್ಮ ಸ್ವರ್ಣ ನದಿ ನಮಗೆ ಜೀವ ನದಿ ಅಂತಾನೆ ಹೇಳ್ಬಹುದು. ಉಡುಪಿಯ ಭಾಗಕ್ಕೆ ಕುಡಿಯೋ ನೀರಿಗೆ ಇದೊಂದು ಪೂರಕವಾದಂತ ನದಿ. ಬಹುಶಃ ಇಲ್ಲಿ ನಗರಸಭೆ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಈಗಾಗಲೇ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಸಮರ್ಪಕವಾಗಿ ನೀರು ಬಿಡುವಂತಹ ಯೋಜನೆಯನ್ನ ಈಗಾಗಲೇ ಕೈಗೊಳ್ಳಬೇಕು, ರೂಪುರೇಷೆ ಹಾಕಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಮಗೆ ನೀರಿನ ಕೊರತೆ ಕಾಣ್ತದೆ. ಈ ನಿಟ್ಟಿನಲ್ಲಿ ನಗರಸಭೆ ಜಿಲ್ಲಾಡಳಿತ ಒಂದು ಕ್ರಮಬದ್ಧವಾಗಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಇರಬೇಕಾದ ತಾಪಮಾನ ಮಾರ್ಚ್ ತಿಂಗಳಲ್ಲೇ ಆರಂಭ ಆಗಿರುವಂತದ್ದು ಉಡುಪಿಯ ಜನತೆಗೆ ಒಂದು ರೀತಿಯಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿದೆ. 38 ಡಿಗ್ರಿಯಷ್ಟು ಈಗಾಗಲೇ ತಾಪಮಾನ ಇರುವಂತದ್ದು. ಹಾಗಾಗಿ ಉಡುಪಿ ಜಿಲ್ಲೆಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಅನ್ನುವಂತ ಒಂದು ಆತಂಕ ಸದ್ಯ ಮನೆ ಮಾಡಿರುವಂತದ್ದು. ಉಡುಪಿಯ ಜೀವನದಿ ಅಂತ ಹೇಳ್ತೇವೆ. ಸ್ವರ್ಣ ನದಿ ಏನಿದೆ, ಇದರಿಂದನೇ ಉಡುಪಿಯ ನಗರಕ್ಕೆ ಸೇರಿದಂತೆ ಮಣಿಪಾಲ, ಮಲ್ಪೆ ಭಾಗದ ಜನರಿಗೆ ಕೂಡ ಕುಡಿಯುವ ನೀರನ್ನು ಒದಗಿಸಲಾಗುತ್ತದೆ. ಆದರೆ ಈ ಬಾರಿ ನೀರಿನ ಮಟ್ಟ ಕೂಡ ಒಂದಷ್ಟು ಕಡಿಮೆ ಆಗಿರುವಂತದ್ದು. ಇದೇ ರೀತಿ ತಾಪಮಾನ ಮುಂದುವರೆದರೆ ನದಿಯ ನೀರು ಇನ್ನಷ್ಟು ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಸರಿಯಾದ ದುರಸ್ತಿ ಇಲ್ಲದೆ ಇರೋದ್ರಿಂದ ನೀರು ಕೂಡ ಅಪವ್ಯಯ ಆಗ್ತದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಇನ್ನು 2-3 ತಿಂಗಳು ಕೂಡ ನಗರದ ಜನರಿಗೆ ಕುಡಿಯುವ ನೀರನ್ನು ನೀಡಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಇರಬಹುದು, ನಗರಸಭೆ ಇರಬಹುದು, ಈ ಕಡೆಗೆ ಗಮನ ಹರಿಸಬೇಕಾಗಿದೆ. ಇರೋ ನೀರನ್ನ ಶೇಖರಿಸುವುದರ ಜೊತೆಗೆ ಮಿತವಾಗಿ ಬಳಸುವುದಕ್ಕೆ ಯಾವ ರೀತಿಯ ಪ್ಲಾನಿಂಗ್ ಅನ್ನು ಮಾಡಬಹುದು ಅನ್ನುವಂತ ಒಂದು ಚಿಂತನೆಯನ್ನು ಕೂಡ ನಡೆಸಬೇಕಾಗಿದೆ. ಇಲ್ಲದೆ ಹೋದ್ರೆ ನಗರದ ಜನಕ್ಕೆ ಸಾಕಷ್ಟು ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಆಗ್ತದೆ. ಹಾಗಾಗಿ ಸದ್ಯಕ್ಕೆ ವಾರಾಹಿ ನೀರು ಕೂಡ ಬರ್ತದೆ ಅಂತ ಹೇಳಲಾಗ್ತಾ ಇದೆ ಹೊರತು ಸರಿಯಾದ ಪ್ರಮಾಣದಲ್ಲಿ ನಿರೀಕ್ಷೆಯ ಮಟ್ಟದಲ್ಲಿ ವಾರಾಹಿ ನೀರು ಕೂಡ ಬಂದಿಲ್ಲ. ಹಾಗಾಗಿ ನಗರಕ್ಕೆ ಸ್ವರ್ಣೆಯೇ ಈಗ ಅಂತಿಮ. ಈ ವರ್ಷ ಕೂಡ ಸ್ವರ್ಣ ನದಿಯ ನೀರೇ ಜನರಿಗೆ ಇರುವಂತದ್ದು. ಹಾಗಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡೋದಕ್ಕೆ ಸರ್ಕಾರ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಗಮನ ಹರಿಸಬೇಕಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ಉಡುಪಿ, ಮಲ್ಪೆ, ಮಣಿಪಾಲ್ನಲ್ಲೂ ಕೂಡ ನೀರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆಯಂತೆ. ಮುಂದಿನ ದಿನಗಳಲ್ಲಿ ನೀರಿನ ಕೊರತೆಯ ಆತಂಕ ಶುರುವಾಗ್ಬಿಟ್ಟಿದೆ. ಸ್ವರ್ಣ ನದಿಯಲ್ಲಿ ಪ್ರತಿ ವರ್ಷಕ್ಕಿಂತ ನೀರಿನ ಮಟ್ಟ ಕಡಿಮೆ ಆಗ್ಬಿಟ್ಟಿದೆಯಂತೆ. ಸ್ವರ್ಣ ನದಿಯ ನೀರು ವ್ಯರ್ಥವಾಗದಂತೆ ಉಳಿಸೋದಕ್ಕೆ ಮನವಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದ್ದು ಸಹಜವಾಗಿ ನೀರಿನ ಅಭಾವದ ಆತಂಕ ಶುರುವಾಗ್ತಾ ಇದೆ. ಅದು ಕೂಡ ಮಲ್ಪೆ, ಮಣಿಪಾಲ್ ಭಾಗದಲ್ಲೆಲ್ಲ ಜನ ಆತಂಕದಲ್ಲಿದ್ದಾರಂತೆ. ನೀರಿನ ಅಭಾವ ಉಂಟಾದ್ರೆ ಏನ್ ಮಾಡೋದು ಅಂತ. ಕಾರಣ ಸ್ವರ್ಣ ನದಿಯಲ್ಲಿ ನೀರಿನ ಮಟ್ಟ ಕುಸಿತ ಆಗಿರೋದು ಇಷ್ಟೆಲ್ಲ ಆತಂಕಕ್ಕೆ ಕಾರಣ ಆಗಿದೆ. 36 ಡಿಗ್ರಿ ಇವತ್ತು ಕಾಣಿಸ್ತಾ ಇದ್ದ ಉಂಟು. ಬಿಸಿಲಿನ ಎಂತ ಹೇಳ್ತಾರೆ, ಸೆಕೆ ಜಾಸ್ತಿ ಆಗಿದೆ, ತಾಪಮಾನ ಜಾಸ್ತಿ ಆಗಿದೆ. ನೀರು ಇಲ್ಲಿ ಕುಡಿಯೋ ನೀರು ನಮ್ಮ ಸ್ವರ್ಣ ನದಿ ನಮಗೆ ಜೀವ ನದಿ ಅಂತಾನೆ ಹೇಳ್ಬಹುದು. ಉಡುಪಿಯ ಭಾಗಕ್ಕೆ ಕುಡಿಯೋ ನೀರಿಗೆ ಇದೊಂದು ಪೂರಕವಾದಂತ ನದಿ. ಬಹುಶಃ ಇಲ್ಲಿ ನಗರಸಭೆ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಈಗಾಗಲೇ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಸಮರ್ಪಕವಾಗಿ ನೀರು ಬಿಡುವಂತಹ ಯೋಜನೆಯನ್ನ ಈಗಾಗಲೇ ಕೈಗೊಳ್ಳಬೇಕು, ರೂಪುರೇಷೆ ಹಾಕಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಮಗೆ ನೀರಿನ ಕೊರತೆ ಕಾಣ್ತದೆ. ಈ ನಿಟ್ಟಿನಲ್ಲಿ ನಗರಸಭೆ ಜಿಲ್ಲಾಡಳಿತ ಒಂದು ಕ್ರಮಬದ್ಧವಾಗಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಇರಬೇಕಾದ ತಾಪಮಾನ ಮಾರ್ಚ್ ತಿಂಗಳಲ್ಲೇ ಆರಂಭ ಆಗಿರುವಂತದ್ದು ಉಡುಪಿಯ ಜನತೆಗೆ ಒಂದು ರೀತಿಯಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿದೆ. 38 ಡಿಗ್ರಿಯಷ್ಟು ಈಗಾಗಲೇ ತಾಪಮಾನ ಇರುವಂತದ್ದು. ಹಾಗಾಗಿ ಉಡುಪಿ ಜಿಲ್ಲೆಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಅನ್ನುವಂತ ಒಂದು ಆತಂಕ ಸದ್ಯ ಮನೆ ಮಾಡಿರುವಂತದ್ದು. ಉಡುಪಿಯ ಜೀವನದಿ ಅಂತ ಹೇಳ್ತೇವೆ. ಸ್ವರ್ಣ ನದಿ ಏನಿದೆ, ಇದರಿಂದನೇ ಉಡುಪಿಯ ನಗರಕ್ಕೆ ಸೇರಿದಂತೆ ಮಣಿಪಾಲ, ಮಲ್ಪೆ ಭಾಗದ ಜನರಿಗೆ ಕೂಡ ಕುಡಿಯುವ ನೀರನ್ನು ಒದಗಿಸಲಾಗುತ್ತದೆ. ಆದರೆ ಈ ಬಾರಿ ನೀರಿನ ಮಟ್ಟ ಕೂಡ ಒಂದಷ್ಟು ಕಡಿಮೆ ಆಗಿರುವಂತದ್ದು. ಇದೇ ರೀತಿ ತಾಪಮಾನ ಮುಂದುವರೆದರೆ
ನದಿಯ ನೀರು ಇನ್ನಷ್ಟು ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಸರಿಯಾದ ದುರಸ್ತಿ ಇಲ್ಲದೆ ಇರೋದ್ರಿಂದ ನೀರು ಕೂಡ ಅಪವ್ಯಯ ಆಗ್ತದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಇನ್ನು 2-3 ತಿಂಗಳು ಕೂಡ ನಗರದ ಜನರಿಗೆ ಕುಡಿಯುವ ನೀರನ್ನ ನೀಡಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಇರಬಹುದು, ನಗರಸಭೆ ಇರಬಹುದು, ಈ ಕಡೆಗೆ ಗಮನ ಹರಿಸಬೇಕಾಗಿದೆ. ಇರೋ ನೀರನ್ನ ಶೇಖರಿಸುವುದರ ಜೊತೆಗೆ ಮಿತವಾಗಿ ಬಳಸುವುದಕ್ಕೆ ಯಾವ ರೀತಿಯ ಪ್ಲಾನಿಂಗ್ ಅನ್ನು ಮಾಡಬಹುದು ಅನ್ನುವಂತ ಒಂದು ಚಿಂತನೆಯನ್ನ ಕೂಡ ನಡೆಸಬೇಕಾಗಿದೆ. ಇಲ್ಲದೆ ಹೋದ್ರೆ ನಗರದ ಜನಕ್ಕೆ ಸಾಕಷ್ಟು ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಆಗ್ತದೆ. ಹಾಗಾಗಿ ಸದ್ಯಕ್ಕೆ ವಾರಾಹಿ ನೀರು ಕೂಡ ಬರ್ತದೆ ಅಂತ ಹೇಳಲಾಗ್ತಾ ಇದೆ ಹೊರತು ಸರಿಯಾದ ಪ್ರಮಾಣದಲ್ಲಿ ನಿರೀಕ್ಷೆಯ ಮಟ್ಟದಲ್ಲಿ ವಾರಾಹಿ ನೀರು ಕೂಡ ಬಂದಿಲ್ಲ. ಹಾಗಾಗಿ ನಗರಕ್ಕೆ ಸ್ವರ್ಣೆಯೇ ಈಗ ಅಂತಿಮ. ಈ ವರ್ಷ ಕೂಡ ಸ್ವರ್ಣ ನದಿಯ ನೀರೇ ಜನರಿಗೆ ಇರುವಂತದ್ದು. ಹಾಗಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡೋದಕ್ಕೆ ಸರ್ಕಾರ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಗಮನ ಹರಿಸಬೇಕಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ಉಡುಪಿ, ಮಲ್ಪೆ, ಮಣಿಪಾಲ್ನಲ್ಲೂ ಕೂಡ ನೀರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆಯಂತೆ. ಮುಂದಿನ ದಿನಗಳಲ್ಲಿ ನೀರಿನ ಕೊರತೆಯ ಆತಂಕ ಶುರುವಾಗ್ಬಿಟ್ಟಿದೆ. ಸ್ವರ್ಣ ನದಿಯಲ್ಲಿ ಪ್ರತಿ ವರ್ಷಕ್ಕಿಂತ ನೀರಿನ ಮಟ್ಟ ಕಡಿಮೆ ಆಗ್ಬಿಟ್ಟಿದೆಯಂತೆ. ಸ್ವರ್ಣ ನದಿಯ ನೀರು ವ್ಯರ್ಥವಾಗದಂತೆ ಉಳಿಸೋದಕ್ಕೆ ಮನವಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದ್ದು ಸಹಜವಾಗಿ ನೀರಿನ ಅಭಾವದ ಆತಂಕ ಶುರುವಾಗ್ತಾ ಇದೆ. ಅದು ಕೂಡ ಮಲ್ಪೆ, ಮಣಿಪಾಲ್ ಭಾಗದಲ್ಲೆಲ್ಲ ಜನ ಆತಂಕದಲ್ಲಿದ್ದಾರಂತೆ. ನೀರಿನ ಅಭಾವ ಉಂಟಾದ್ರೆ ಏನ್ ಮಾಡೋದು ಅಂತ. ಕಾರಣ ಸ್ವರ್ಣ ನದಿಯಲ್ಲಿ ನೀರಿನ ಮಟ್ಟ ಕುಸಿತ ಆಗಿರೋದು ಇಷ್ಟೆಲ್ಲ ಆತಂಕಕ್ಕೆ ಕಾರಣ ಆಗಿದೆ. 36 ಡಿಗ್ರಿ ಇವತ್ತು ಕಾಣಿಸ್ತಾ ಇದ್ದ ಉಂಟು. ಬಿಸಿಲಿನ ಎಂತ ಹೇಳ್ತಾರೆ, ಸೆಕೆ ಜಾಸ್ತಿ ಆಗಿದೆ, ತಾಪಮಾನ ಜಾಸ್ತಿ ಆಗಿದೆ. ನೀರು ಇಲ್ಲಿ ಕುಡಿಯುವ ನೀರು ನಮ್ಮ ಸ್ವರ್ಣ ನದಿ ನಮಗೆ ಜೀವ ನದಿ ಅಂತಾನೆ ಹೇಳ್ಬಹುದು. ಉಡುಪಿಯ ಭಾಗಕ್ಕೆ ಕುಡಿಯುವ ನೀರಿಗೆ ಇದೊಂದು ಪೂರಕವಾದಂತ ನದಿ. ಬಹುಶಃ ಇಲ್ಲಿ ನಗರಸಭೆ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಈಗಾಗಲೇ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಸಮರ್ಪಕವಾಗಿ ನೀರು ಬಿಡುವಂತಹ ಯೋಜನೆಯನ್ನ ಈಗಾಗಲೇ ಕೈಗೊಳ್ಳಬೇಕು, ರೂಪುರೇಷೆ ಹಾಕಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಮಗೆ ನೀರಿನ ಕೊರತೆ ಕಾಣ್ತದೆ. ಈ ನಿಟ್ಟಿನಲ್ಲಿ ನಗರಸಭೆ ಜಿಲ್ಲಾಡಳಿತ ಒಂದು ಕ್ರಮಬದ್ಧವಾಗಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಇರಬೇಕಾದ ತಾಪಮಾನ ಮಾರ್ಚ್ ತಿಂಗಳಲ್ಲೇ ಆರಂಭ ಆಗಿರುವಂತದ್ದು ಉಡುಪಿಯ ಜನತೆಗೆ ಒಂದು ರೀತಿಯಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿದೆ. 38 ಡಿಗ್ರಿಯಷ್ಟು ಈಗಾಗಲೇ ತಾಪಮಾನ ಇರುವಂತದ್ದು. ಹಾಗಾಗಿ ಉಡುಪಿ ಜಿಲ್ಲೆಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಅನ್ನುವಂತ ಒಂದು ಆತಂಕ ಸದ್ಯ ಮನೆ ಮಾಡಿರುವಂತದ್ದು. ಉಡುಪಿಯ ಜೀವನದಿ ಅಂತ ಹೇಳ್ತೇವೆ. ಸ್ವರ್ಣ ನದಿ ಏನಿದೆ ಇದರಿಂದನೇ ಉಡುಪಿಯ ನಗರಕ್ಕೆ ಸೇರಿದಂತೆ ಮಣಿಪಾಲ, ಮಲ್ಪೆ ಭಾಗದ ಜನರಿಗೆ ಕೂಡ ಕುಡಿಯುವ ನೀರನ್ನು ಒದಗಿಸಲಾಗ್ತದೆ. ಆದರೆ ಈ ಬಾರಿ ನೀರಿನ ಮಟ್ಟ ಕೂಡ ಒಂದಷ್ಟು ಕಡಿಮೆ ಆಗಿರುವಂತದ್ದು. ಇದೇ ರೀತಿ ತಾಪಮಾನ ಮುಂದುವರೆದರೆ ನದಿಯ ನೀರು ಇನ್ನಷ್ಟು ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಸರಿಯಾದ ದುರಸ್ತಿ ಇಲ್ಲದೆ ಇರೋದ್ರಿಂದ ನೀರು ಕೂಡ ಅಪವ್ಯಯ ಆಗ್ತದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಇನ್ನು 2-3 ತಿಂಗಳು ಕೂಡ ನಗರದ ಜನರಿಗೆ ಕುಡಿಯುವ ನೀರನ್ನ ನೀಡಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಇರಬಹುದು, ನಗರಸಭೆ ಇರಬಹುದು, ಈ ಕಡೆಗೆ ಗಮನ ಹರಿಸಬೇಕಾಗಿದೆ. ಇರೋ ನೀರನ್ನ ಶೇಖರಿಸುವುದರ ಜೊತೆಗೆ ಮಿತವಾಗಿ ಬಳಸುವುದಕ್ಕೆ ಯಾವ ರೀತಿಯ ಪ್ಲಾನಿಂಗ್ ಅನ್ನು ಮಾಡಬಹುದು